ಎಸ್, ಇನ್ನು ಮುಂದಿನ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಬಾಗಲಕೋಟೆಯಲ್ಲಿ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ 1999ರಲ್ಲಿ RS ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಸಂಸದರು. ಆ ನಂತರದಲ್ಲಿ 2004ರಿಂದ 2019ರವರೆಗೂ PC ಗದ್ದಿಗೌಡ ಅವರ ಪಾರುಪತ್ಯ ಬಿಜೆಪಿ. ಇಲ್ಲಿ ಇದುವರೆಗೂ 5 ಲೋಕಸಭಾ ಅಂದ್ರೆ 99ರಿಂದ ಮೊನ್ನೆವರೆಗೂ 19ವರೆಗೂ 5 ಚುನಾವಣೆಗಳಲ್ಲಿ ಒಂದರಲ್ಲಿ ಕಾಂಗ್ರೆಸ್, 4ರಲ್ಲಿ ಬಿಜೆಪಿ ಗೆದ್ದಿದೆ. 2004ರಿಂದ ಮೊನ್ನೆವರೆಗೂ ಪ್ರಸ್ತುತವಾಗುವರೆಗೂ PC ಗದ್ದಿಗೌಡರ್ MP ಆಗಿದ್ದಾರೆ. 2019ರ ಚುನಾವಣೆಯಲ್ಲಿ ಗದ್ದಿಗೌಡರ್ 4,13,000 ಮತ ಪಡೆದ್ರೆ ಕಾಂಗ್ರೆಸ್ನ ಜೆ ಟಿ ಪಾಟೀಲ್ರು 3,77,000, ಗೆಲುವಿನ ನಂತರ 35,000. 2014ರಲ್ಲಿ ನರೇಂದ್ರ ಮೋದಿಯಲ್ಲೇ PC ಗದ್ದಿಗೌಡರು ಬಿಜೆಪಿಯಿಂದ 5,71,000, ಅಜಯ್ ಕುಮಾರ್ ಸರ್ನಾಯಕ್ ಕಾಂಗ್ರೆಸ್ ಇಂದ 4,54,000, ಗೆಲುವಿನ ನಂತರ 1,16,000. 2019 ನರೇಂದ್ರ ಮೋದಿ 2ನೇ ಬಾರಿ ಪ್ರಧಾನಿಯಾಗಿದ್ದು ಮೊನ್ನೆ ಎಲೆಕ್ಷನ್ ಅಂದ್ರೆ 5 ವರ್ಷದ ಹಿಂದಿನ ಎಲೆಕ್ಷನ್. ಗದ್ದಿಗೌಡರು 6,64,000, ವೀಣಾ ಕಾಶ್ಯಪ್ನವರು 4,96,000, ಗೆಲುವಿನ ನಂತರ 1,68,000. ಅಂದ್ರೆ ಇಲ್ಲಿ ಗದ್ದಿಗೌಡರು ಬಿಜೆಪಿ ಸಂಸದರು ಬಹುತೇಕ ರಾಜ್ಯದಲ್ಲಿ ಗೆಲ್ತಿರೋದು ಅವರ ಸಾಧನೆ ಅನ್ನೋದು ಕಡಿಮೆ ಇದ್ರು. ವಾಜಪೇಯಿ ಅನ್ನೋ ಕಾರಣಕ್ಕೆ ಓಟ್ ಹಾಕಿದ್ರು ಜನ. ಖಂಡಿತ. ಅಟಲ್ ಬಿಹಾರಿ ವಾಜಪೇಯಿ ಅನ್ನೋ ಕಾರಣಕ್ಕೆ, ಅಡ್ವಾಣಿ ಅನ್ನೋ ಕಾರಣಕ್ಕಿರ್ಲಿಲ್ಲ. ನಂತರ ಒಂದು ಯಡಿಯೂರಪ್ಪ ಎಮರ್ಜ್ ಆಯ್ತು. 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, 2009 ಲೋಕಸಭೆ ಯಡಿಯೂರಪ್ಪ, 2014 ಯಡಿಯೂರಪ್ಪ ಪ್ಲಸ್ ನರೇಂದ್ರ ಮೋದಿ, 2019 ನರೇಂದ್ರ ಮೋದಿ. ಕ್ಯಾಂಡಿಡೇಟ್ ಗಳ ವೈಯಕ್ತಿಕ ವರ್ಚಸ್ಸು ಇದೆ, ಬಟ್ ಅದು ಕಂಪೇರ್ ಟು ನ್ಯಾಷನಲ್ ಲೀಡರ್ಸ್, ನ್ಯಾಷನಲ್ ಪಾಲಿಟಿಕ್ಸ್ ಜಾಸ್ತಿ ಲೆಕ್ಕಾಚಾರ. MLA ಕ್ಷೇತ್ರಗಳನ್ನ ನೋಡೋಣ. ಖಂಡಿತ 8 MLA ವಿಧಾನಸಭಾ ಕ್ಷೇತ್ರ ಬರುತ್ತೆ. ಬಾಗಲಕೋಟೆನಲ್ಲಿ ಬಿಜೆಪಿ 3 ಕ್ಷೇತ್ರಗಳಲ್ಲಿ ಶಾಸಕರಿದ್ದಾರೆ, ಕಾಂಗ್ರೆಸ್ಗೆ 5 ಕ್ಷೇತ್ರಗಳ ಶಾಸಕರಿದ್ದಾರೆ. ಮೊದಲನೇದಾಗಿ ಮುಧೋಳದಲ್ಲಿ RB ತಿಮ್ಮಾಪುರ ಅವರು ಕಾಂಗ್ರೆಸ್ನಿಂದ ಶಾಸಕರು. ಎರಡನೇದು ತೇರದಾಳದಲ್ಲಿ ಸಿದ್ದು ಸವದಿ ಬಿಜೆಪಿಯಿಂದ, ಜಮಖಂಡಿಯಲ್ಲಿ ಜಗದೀಶ್ ಗುಡಗಂಟಿ ಅವರು ಬಿಜೆಪಿ ಶಾಸಕರು, ಬೀಳಗೆಯಲ್ಲಿ JT ಪಾಟೀಲ್ ಕಾಂಗ್ರೆಸ್ನಿಂದ, ಬಾದಾಮಿಯಲ್ಲಿ ಭೀಮ್ಸೇನ್ ಚಿಮ್ಮನಕಟ್ಟಿ ಅವರು ಕಾಂಗ್ರೆಸ್ನಿಂದ, ಬಾಗಲಕೋಟೆಯಲ್ಲಿ HY ಮೇಟಿ ಕಾಂಗ್ರೆಸ್ನಿಂದ, ಹುನಗುಂದದಲ್ಲಿ ವಿಜಯಾನಂದ ಕಾಶಪ್ಪನವರು ಕಾಂಗ್ರೆಸ್ನ ಶಾಸಕರು, ನರಗುಂದದಲ್ಲಿ CC ಪಾಟೀಲ್ ಬಿಜೆಪಿಯ ಶಾಸಕರು. ಗದಗದ ಒಂದು ಕ್ಷೇತ್ರ ಕೂಡ ಇಲ್ಲಿಗೆ ಸೇರುತ್ತೆ. ಸೊ ಇಲ್ಲಿ 3 ಬಿಜೆಪಿ, 5 ಕಾಂಗ್ರೆಸ್ MLAಗಳಿದ್ದಾರೆ. ಅಂಡ್ ಕಳೆದ ಮೊನ್ನೆ MLA ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 6,11,000 ಮತಗಳನ್ನ ಪಡೆದಿದ್ರು. ಬಿಜೆಪಿ ಅಭ್ಯರ್ಥಿಗಳು 5,54,000 ಮತಗಳನ್ನ ಪಡೆದಿದ್ರು. ಆಗ ನೋಡಿದ್ರೆ ಬಿಜೆಪಿ ಅಭ್ಯರ್ಥಿಗಳಿಗಿಂತ ಕಾಂಗ್ರೆಸ್ ಅಭ್ಯರ್ಥಿಗಳು ಒಟ್ಟಾರೆ ಪಕ್ಷಕ್ಕೆ 56,000 ಮತ ಹೆಚ್ಚುವರಿಯಾಗಿ ಬಿದ್ದಿದೆ. ಇನ್ನು JDSಗೆ 49,000 ಮತಗಳು ಬಿದ್ದಿದೆ. ಅದು ಬಾದಾಮಿಯಲ್ಲಿ ಅವ್ರಿಗೂ ಓಟ್ ಬಿದ್ದಿತ್ತು. 41,000 ಮತ JDS ಬಿದ್ದಿತ್ತು. ಅದೇ ಅಲ್ಲ ಹೈಯೆಸ್ಟ್ ಅವ್ರಿಗೆ, JDS ಅವ್ರಿಗೆ. ಸೊ ಹಿಂಗಿದೆ JDS ಈಗ ಬಿಜೆಪಿ ಮೈತ್ರಿ. ಇಲ್ಲೊಂದ್ ಸ್ವಲ್ಪ ವೋಟ್ಸು JDS ಕಾರಣ ಅದು ಬಿಜೆಪಿಗೆ ಹೆಚ್ಚೋರಾಗತ್ತೆ. ಬಟ್ ಲೋಕಸಭೆ ಬೇರೆ, ವಿಧಾನಸಭೆ ಬೇರೆ. ಅಗೇನ್ ಹಿಂದುತ್ವ ಆ ತರದ ಅಭಿಮಾನ ಈ ಜಮಖಂಡಿ, ಬಾಗಲಕೋಟೆ ಈ ಭಾಗದಲ್ಲಿದೆ. ಬಹುತೇಕರ ಅಭಿಪ್ರಾಯ ಸ್ಟೇಟ್ ಬಿಜೆಪಿ ಕೆಟ್ಟ ಕೆರ ಕಿತ್ತೋಗಿತ್ತದು, ಹಾಳಾಗೋಗಿತ್ತು, ಹಗರಣ ಅಂತ ಹಾಳಾಗೋಗಿತ್ತು. ನರೇಂದ್ರ ಮೋದಿ ಪುಣ್ಯಾತ್ಮ ಅವ್ರೇನ್ ಮಾಡೋರು, ಅವ್ರು ನಮ್ಮ ನಾಯಕರು ಅಂತ ಓಟ್ ಹಾಕೋ ಜನ ಇದ್ದಾರೆ. ನಿಜ. ಲೋಕಸಭೆ ಮತ್ತೆ ವಿಧಾನಸಭೆ ಅಂತ ಬಂದಾಗ ವ್ಯತ್ಯಾಸಗಳಿರುತ್ತೆ. ಒಂದಷ್ಟು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ ಯೋಗಿ, 2013ರಲ್ಲಿ 5 ಲಕ್ಷ ಓಟು ಕಾಂಗ್ರೆಸ್ಗೆ, 5,03,000 ಓಟು 2013 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ 5,03,540 ಕಾಂಗ್ರೆಸ್ಗೆ, 4,12,000 ಓಟು ಬಿಜೆಪಿಗೆ ಬಿದ್ದಿತ್ತು. ಕೆಜೆಪಿ ಸಲುವಾಗಿ ಅವತ್ತಿಗೆ. ಸರಿನಾ? ಅವತ್ತು ಅದರ್ಸು ಕೂಡ ಎಷ್ಟು ಬಿದ್ದಿದೆ ಓಟು ಅಂದಾಗ ನಿಮ್ಗೆ ಕೆಜೆಪಿಗೆ ಅವತ್ತು ಈ ಜಿಲ್ಲೆಯಲ್ಲಿ ಬಿದ್ದಿರೋ ಓಟೆ 28,000, BSR ಕಾಂಗ್ರೆಸ್ 12,000. ಅದೇನ್ ದೊಡ್ಡ ಇಂಪ್ಯಾಕ್ಟ್ ಏನ್ ಆಗಿಲ್ಲ. ಅರ್ಥ ಆಯ್ತಾ? ಸೊ ನಾವ್ ಹಂಗ್ ನೋಡೋದಾದ್ರೆ ಕಾಂಗ್ರೆಸ್ 91,000 ಲೀಡ್ ಇತ್ತು. ಒಂದೇ ಬಿಜೆಪಿ MLA, 7 ಕಾಂಗ್ರೆಸ್ MLA. ಅದಾದ 1 ವರ್ಷಕ್ಕೆ ಚುನಾವಣೆ ಆಗತ್ತೆ ಲೋಕಸಭೆ. ಅವತ್ತಿನ ತಗೊಳ್ಳಿ ಮಜಾ. 5,71,000 ಬಿಜೆಪಿ ಓಟು, 4,54,000 ಕಾಂಗ್ರೆಸ್ ಓಟು. ಲೀಡ್ ಎಷ್ಟಾಯ್ತು? 1,16,000 ಬಿಜೆಪಿ ಲೀಡ್ ಬಂತು. MLA ನಲ್ಲಿ 13ರಲ್ಲಿ 91,000 ಕಾಂಗ್ರೆಸ್ ಒಟ್ಟಾರೆ ಲೀಡ್ ತಗೊಂಡಿತ್ತು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. MP ಬಂದಾಗ ಬಿಜೆಪಿ 1,16,000 ಆಯ್ತು. ಈ ಮೊನ್ನೆ ಚುನಾವಣೆಯಲ್ಲಿ ನೋಡಿದಾಗ ಕಾಂಗ್ರೆಸ್ 91,000 ಲೀಡ್ ಇದೆ. ಕಾಂಗ್ರೆಸ್ಸೇನೆ 91,000 ಲೀಡ್ ಇದೆ
ಮೊನ್ನೆದು ಒಂದ್ ಸ್ವಲ್ಪ ಇನ್ನೊಂದ್ಸರಿ ಕ್ಲಾರಿಟಿ ಕೊಟ್ಬಿಡ್ತೀನಿ. 2013 ಕಾಂಗ್ರೆಸ್ 56,000 ಲೀಡ್ ಇದೆ. ಹಾಗೆ ನೋಡಿದ್ರು ಬಾಗಲಕೋಟೆ ಕಾಂಗ್ರೆಸ್ ತೆಕ್ಕೆ ಜಾರತೆ ಅನ್ನೋ ಲಕ್ಷಣಗಳು ತೀರಾ ಕಡಿಮೆ. ಜನ ಉಲ್ಟಾ ಓಟ್ ಹಾಕಿದ್ರು ಬಿಜೆಪಿಗೆ ಬಿಟ್ಟು ಕಾಂಗ್ರೆಸ್ ಕೋಟ್ ಹಾಕಿದ್ರು ವಿಧಾನಸಭೆಯಲ್ಲಿ. ಲೋಕಸಭೆಗೆ ಮತ್ತೆ ಬಿಜೆಪಿನ ಆಯ್ಕೆ ಮಾಡ್ತಾ ಇದ್ದಾರೆ ಬಾಗಲಕೋಟೆಲಿ. ಬಟ್ ಈ ಸರಿ ಆಸ್ಪಿರೆಂಟ್ಸ್ ಯಾರು? ಈಗಾಗಲೇ 4 ಬಾರಿ ಗೆದ್ದಿರೋ ಗದ್ದಿಗೌಡರದ ಹೆಸರು ಮತ್ತೆ ಇದೆ. ಜೊತೆಗೆ ಉನಗುಂದದ ದೊಡ್ಡನಗೌಡ ಜಿ ಪಾಟೀಲ್ ಹೆಸರು ಕೂಡ ಇದೆ. ಮುರುಗೇಶ್ ನಿರಾಣಿ ಹೆಸರು ಕೂಡ ಇದೆ. ಅಂಡ್ ಕಾಂಗ್ರೆಸ್ ನಲ್ಲಿ ವೀಣಾ ಕಾಶಪ್ಪನವ್ರಿಗೆ ಯಾವುದೇ ಅಡೆತಡೆ ಇಲ್ಲ ಅಂತ ಸಿದ್ದರಾಮಯ್ಯ ಒಂದ್ ರೌಂಡ್ ಹೇಳುವವರೆ. ಅವರ ಪತಿ ವಿಜಯಾನಂದ ಕಾಶಪ್ಪನವರು MLA ಉನಗುಂದದಲ್ಲಿ. ಈ ಗ್ಯಾಪ್ ಅಲ್ಲಿ ರಕ್ಷಿತಾ ಈಟಿ ಅಂತ ಕುರುಬ ಸಮುದಾಯದ ಹೆಣ್ಮಗಳು ಸಹ ಟಿಕೆಟ್ ಆಸ್ಪಿರೆಂಟ್. ತುಂಬಾ ಸ್ಟ್ರಾಂಗ್ ಆಗಿ ಅವರು ಓಡಾಡ್ತವ್ರೆ. ಅಜಯ್ ಕುಮಾರ್ ಸರ್ನಾಯಕ್ ಪರವಾಗಿ DK ಶಿವಕುಮಾರ್ ಟೀಮ್ ಲಾಬಿ ಇದೆ. DK ಶಿವಕುಮಾರೇ ಲಾಬಿ ಇದೆ. ಅಂಡ್ SR ಪಾಟೀಲ್ ಅವರು ಒಂದು ಲಿಂಗಾಯತ ಸಮುದಾಯದ ಕಾಂಗ್ರೆಸ್ನ ಒಂದು ದೊಡ್ಡ ಶಕ್ತಿ ಬಾಗಲಕೋಟೆ ವಿಜಯಪುರ ಭಾಗದಲ್ಲಿ. MB ಪಾಟೀಲ್ ಕಾರಣಕ್ಕೆ SR ಪಾಟೀಲ್ ಬಹಳಷ್ಟು ರಾಜಕೀಯವಾಗಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಹಾಗಾಗಿ SR ಪಾಟೀಲ್ ಯಾವ ಬಣ ಅನ್ನೋದಕ್ಕಿಂತ ಅವರೊಂದಷ್ಟು ಹೆಜ್ಜೆ ಇಡೋದ್ರಲ್ಲಿ ವ್ಯತ್ಯಾಸಗಳು ಮಾಡ್ಕೊಂಡ್ರು. ಅವ್ರದ್ದು ಕೂಡ ಇದೆ. SR ಪಾಟೀಲ್ ಬಗ್ಗೆನೂ ಕೂಡ ಒಂದಷ್ಟು ಅವರು ಕಂಟೆಸ್ಟ್ ಮಾಡ್ಲಿ ಅನ್ನೋದು ಒಂದು ಚರ್ಚೆಗಳಿದೆ. ಯಾಕಂದ್ರೆ ವಿಜಯಪುರ ಮೀಸಲು ಕ್ಷೇತ್ರ ಆದ ಕಾರಣ ಅವ್ರು ಬಾಗಲಕೋಟೆ ಕಡೆ ತಿರುಗಿ ನೋಡ್ಬೇಕಾಗತ್ತೆ. ಸೊ ಹಿಂಗಿದೆ. ಕಾಂಗ್ರೆಸ್ ಅಲ್ಲಿ ವೀಣಾ ಕಾಶಪ್ಪನವರ್, ರಕ್ಷಿತಾ ಇಟ್ಟಿ, ಅಜಯ್ ಕುಮಾರ್ ಸರ್ನಾಯಕ್, SR ಪಾಟೀಲ್ ಈ ತರ ಇದ್ರೆ, ಬಿಜೆಪಿಯಿಂದ PC ಗದ್ದಿಗೌಡರ ಬದಲಾಗಿ ಇನ್ನೊಂದು ಯಾರ ಫೇಸ್ ಎಮರ್ಜ್ ಆಗ್ಬೋದು. ಮುರುಗೇಶ್ ನಿರಾಣಿಗೆ ನನ್ನ ಪ್ರಕಾರ ಸ್ಟೇಟ್ ಪಾಲಿಟಿಕ್ಸ್ ಗಿಂತ ಸೆಂಟ್ರಲ್ ಪಾಲಿಟಿಕ್ಸ್ ಸರಿ. ಕೈಗಾರಿಕೋದ್ಯಮಿ MLA ಸೋಲ್ತಾ ಇರತ್ ಮನುಷ್ಯ. ಒಂದ್ಸರ್ ಸೋಲತ್ತೆ, ಒಂದ್ಸರ್ ಗೆಲ್ಲತ್ತೆ. ಸೊ ಹಾಗಾಗಿ ಇದೆ. ಬಿಜೆಪಿಯವರು ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಅವ್ರು ಯಾವಾಗ ಯಾರು ಚೇಂಜ್ ಮಾಡ್ತಾರೋ ಗೊತ್ತಿಲ್ಲಲ್ಲ. ಚೇಂಜ್ ಮಾಡ್ಲಿಲ್ಲ ಆಶ್ಚರ್ಯ ಪಡ್ಬೇಕಾಗಿಲ್ಲ ಈ ಸಲ. ಅಲ್ಲ, ಅದೇನ್ ವಿಷಯ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, MLA ಚುನಾವಣೆ ಬೇರೆ, MP ಚುನಾವಣೆ ಬೇರೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಬಿಜೆಪಿಗೆ ಸ್ವಲ್ಪ ಪೂರಕವಾಗಿ ಕಾಣುತ್ತೆ. ಹಿಂದುತ್ವ, ಮೋದಿ ಅನ್ನೋದು ಬಾಗಲಕೋಟೆಯಲ್ಲಿ ಬಲವಾಗಿದೆ. ಅದನ್ನ ಒಡೆಯೋ ಸಾಧ್ಯತೆ ಇದೆಯೇ? ಯಾಕೆಂದ್ರೆ ಇಲ್ಲಿ ಏಕೈಕ ಗೆದ್ದಂತ MP DK ಸುರೇಶ್ಗೆ ಡೈನಾಮೆಟ್ ಇಡ್ತಾವ್ರೆ ಈ JDS ಅವರು, ಕಾಂಗ್ರೆಸ್ ಅವರು, ಬಿಜೆಪಿ ಅವ್ರು ಸೇರ್ಕೊಂಡು. ಸೊ ಹಾಗಾಗಿ ಈ ಸಾರಿ ಇತ್ತು ಅವ್ರಿಗೆ ಪಂಚರಾಜ್ಯ ಚುನಾವಣೆವರೆಗೂ ಕಾಂಗ್ರೆಸ್ ಅವ್ರಿಗೊಂದು ಓಪ್ ಇತ್ತು, ಬಡದ್ ಬಾಯಿಗೆ ಹಾಕತ್ತೀವಿ ಬಿಜೆಪಿನ ಅಂತ. ನರೇಂದ್ರ ಮೋದಿ ಮನೆಗೆ ಕಳಿಸ್ತೀನಿ ಅಂತಿತ್ತು. ಫೈವ್ ಸ್ಟೇಟ್ ರಿಸಲ್ಟ್ ಕಾಂಗ್ರೆಸ್ನ ಆತ್ಮಬಲವನ್ನ ಕುಗ್ಸಿದೆ. ನರೇಂದ್ರ ಮೋದಿ ಸೋಲ್ಸೋದಿರ್ಲಪ್ಪ, ನಾವಿಲ್ಲಿ ಒಂದೈತೆ ಅದನ್ನ 8, 9, 10 ತಗೊಂಡೋಗಿ ಮರ್ಯಾದೆ ಉಳಿಸ್ಕೊಳ್ಳೋಣ ಅನ್ನೋದು ಒಂದು ಲೆಕ್ಕಾಚಾರ ಕೆಲವ್ರಿಗಿದೆ ಒಳೊಳಗೆ. ಮೇಲ್ನೋಟಕ್ಕೆ ನಾವು 20 ಮಿಷನ್ 20 ಅಂತಾರೆ. ಯಾಕೆ ಮಿಷನ್ 25 28 ಅನ್ನಲ್ಲ? ಅಧಿಕಾರದಲ್ಲಿರೋ ಬಿಜೆಪಿ ಕಳೆದ ಬಾರಿ 25 ಗೆದ್ದಿತ್ತು. ಈ ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾರೆ, ಒಳ್ಳೆ ಬಹುಮತ ಇದೆ, ಗ್ಯಾರಂಟಿ ಇದೆ. ಯಾಕೆ ಮಿಷನ್ 28 ಆಗಬಾರ್ದು ಇದೆ? ಬಟ್ ರಾಜಕಾರಣ ಬೇರೆ, ಮಾತುಗಳು ಬೇರೆ. ನಾನು ಆಗ್ಲೇ ಹೇಳಿಲ್ಲ, ವಿಧಾನಸಭೆ ಇಲ್ಲಿ ಯಾರ ಉಲ್ಟಾ ಕೆಲಸ, ಗುರು ಓಟ್ ಹಾಕ್ಬೇಡ ಕಾಂಗ್ರೆಸ್ಗೆ ಹಾಕು ಅಂದ್ರೆ ಯಾರು ಬಿಜೆಪಿ ನಾನು ಮೋದಿ ನೋಡ್ ಓಟ್ ಹಾಕ್ತೀನಿ ನಡೆಯೋರು ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಬಾಗಲಕೋಟೆ ಬಲವಾದಂತ ನರೇಂದ್ರ ಮೋದಿ ಅಲೆ ಮತ್ತೆ ಹಿಂದುತ್ವ ಹಾಗೆ ಬಿಜೆಪಿ ಫ್ಯಾಕ್ಟರ್ ಕೆಲಸ ಮಾಡಿ. ಏಜ್ ಫ್ಯಾಕ್ಟರ್ ಕೌಂಟ್ ಆಗಲ್ಲ ಅನ್ಸದ್ ನನಗೆ. ಯಾಕೆ ಗೊತ್ತಾ, ನರೇಂದ್ರ ಮೋದಿ ಇಲ್ಲ. ಎಷ್ಟು ದಿನ ನೀವು ನರೇಂದ್ರ ಮೋದಿ ಹೆಸರು ಹೇಳ್ತೀರಿ? ಯಾಕಂದ್ರೆ ನರೇಂದ್ರ ಮೋದಿಗೆ 3ನೇ ಸಲ ಗೆಲ್ಲೇಬೇಕು. ನೆಕ್ಸ್ಟ್ ಗೆಲ್ಲೇಬೇಕು. ಗದ್ದಿಗೌಡ್ರು ಇದ್ರೆ ಮಾತ್ರ ಗೆಲ್ತೀವಿ ಅಂತ ಅನ್ನೋದೇನಿಲ್ವಲ್ಲ. ಹೌದು. ಅಲ್ಲ, ಯಾಕಂದ್ರೆ 5 ಸ್ಟೇಟ್ ಎಲೆಕ್ಷನ್ ಅಲ್ಲಿ ಅಲ್ಲ, ನಿಮ್ಗೆ ಅದು ಒಂದ್ ವಿಷಯ, ಆ ಕ್ಯಾಂಡಿಡೇಟ್ ನ ಅನಿವಾರ್ಯತೆ ಇದೆಯಾ? ಕೊಡ್ತಾರೆ. ಎಲ್ಲ ಆತರ ಅನಿವಾರ್ಯತೆ ಇದೆ ಅಂತ ನೋಡ್ಕೊಳ್ಳಿ. ರಾಜ್ಯದೆಲ್ಲಾರ ನೋಡ್ಕೊಂಡ್ ಬನ್ನಿ. ಹಂಗೆ ಇಡೀ ರಾಜ್ಯದಲ್ಲಿ ಇದೇ ಕ್ಯಾಂಡಿಡೇಟ್ ಕೊಟ್ರೆ ಮಾತ್ರ ಬಿಜೆಪಿ ರಿಪೀಟ್ ಆಗತ್ತೆ ಅನ್ನೋದು ಲೋಕಸಭೆಯಲ್ಲಿ ಇದೆಯಾ? ಲೋಕಸಭೆಯಲ್ಲಿ ಇದೆಯಾ? ಇರ್ಬೋದು ಕೆಲ ಕ್ಷೇತ್ರಗಳು. ಪ್ರತಾಪ್ ಸಿಂಹ ಜಾಗಕ್ಕೆ ಸುರೇಶ್ ತಿಮ್ಮಂಗ್ ಕೊಟ್ಟರು ಗೆಲ್ತಾರೆ ಮೈಸೂರಲ್ಲಿ. ಅಂದ್ರೆ ಹಂಗೆ ಬಿಜೆಪಿ ಅಲೆ ಇದ್ದಾಗ. ಬಟ್ ಈ ಸಲ ಮೈತ್ರಿ ಇದ್ದು ಮೈಸೂರು ಅವ್ರಿಗೆ ಹೋದರೆ ಈ ಸಲ ಪ್ರತಾಪ್ ಸಿಂಹ ಟಿಕೆಟ್ ಇಲ್ಲ ಅಂತಾರೆ. ಮುಂದೆ ಹೋಗ್ತಾ ಮಾತಾಡೋಣ. ಒಟ್ನಲ್ಲಿ ಬಾಗಲಕೋಟೆ ವೀಣಾ ಕಾಶಪ್ಪನವರು ಕಾಂಗ್ರೆಸ್ ಇಂದ ಪ್ರಬಲ ಆಸ್ಪಿರೆಂಟ್, ಪ್ರಬಲವಾಗಿ ಅವರ ಪರವಾದಂತ ಒಂದು ಅಲೆಯನ್ನ ಬೀಸ್ತಾ ಇದ್ದಾರೆ. ಅಂಡ್ SR ಪಾಟೀಲ್, ಅಜಯ್ ಕುಮಾರ್ ಸರ್ನಾಯಕ್, ರಕ್ಷಿತಾ ಇಟಿ ಹಿಂಗೆಲ್ಲವೂ ಇದೆ. ಬಿಜೆಪಿಲಿ ಏನಾಗುತ್ತೆ ನೋಡ್ಬೇಕು. ಮುರುಗೇಶ್ ನಿರಾಣಿ ಅವ್ರಿಗೆ ರಾಷ್ಟ್ರೀಯ ರಾಜಕಾರಣ ತುಂಬಾ ಒಳ್ಳೇದು. ಅವ್ರ ಬ್ರದರ್ಸ್ ಅವರ ರಾಜಕಾರಣ ಮಾಡಕ್ಕೆ ಬೇಕಾದ್ರೆ ಬೆಳಗಿಲಿ ಅಲ್ವಾ? ಬಿಟ್ಟು ಹೋದ್ರೆ ಆಯ್ತದೆ, ಕೊಟ್ರೆ ಟಿಕೆಟ್ ಕೊಟ್ರೆ. ಎಸ್, ನಿಮ್ ಪ್ರಕಾರ ವೀಕ್ಷಕರೇ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2004ರಿಂದ ಪ್ರಬಲವಾಗಿ ಬೇರೂರಿರ್ತಕ್ಕಂಥ ಬಿಜೆಪಿಯ ಬುಡಕ್ಕೆ ಕಾಂಗ್ರೆಸ್ನವರು ಬಿಸಿನೀರು ಬಿಡ್ತಾರ, ಸೋಲಿಸ್ತಾರ? ಬಾಗಲಕೋಟೆಯ ಜನ ಯಾರಿಗ್ ಮತ ಹಾಕ್ತಾರೆ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಮತ್ತೆ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ರಾಹುಲ್ ಗಾಂಧಿ ಅವರ, ನರೇಂದ್ರ ಮೋದಿ ಅವರ, ಯಾರು?
ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೇಸಲ್ಲಿ ಇದ್ದಾರೆ ಯಾರು ಅಲ್ಲ, ಇನ್ನು ಅಫಿಷಿಯಲಿ ಆಗ್ಲಿಲ್ಲ, ಅಫಿಷಿಯಲ್ ಆಗಿಲ್ಲ. ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಾವಿನ್ನು ಮುಂದಿನ ಕ್ಷೇತ್ರಕ್ಕೆ ಖಂಡಿತ ಹೋಗೋಣ.